ದೊಡ್ಡ ಮನೆಯಲ್ಲಿ ಹಬ್ಬದ ವಾತಾವರಣ. ಪುನೀತ್ ರಾಜ್ಕುಮಾರ್ ಮಗಳಾದಂತಹ ಧೃತಿ ರಾಜ್ಕುಮಾರ್ ಅವರ ಮದುವೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನು, ಇವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರಾ ಅಥವಾ ಇಲ್ಲ? ಹಲವಾರು ಜನ ಇವರು ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರಾ ಅಥವಾ ಇಲ್ವಾ? ಸೊ ಇವರು ಮದುವೆ ಆಗ್ತಿರ್ತಕ್ಕಂಥ ಗಂಡು ಯಾರು, ಇವರೇನಾದರೂ ಕನ್ನಡದ ನಟರ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಪುನೀತ್ ರಾಜ್ಕುಮಾರ್ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಯಾಕಪ್ಪ ಅಂತಂದರೆ ಹಲವಾರು ನಾವು ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀವಿ, ಹಲವಾರು ಕಡೆ ನೋಡ್ತೀವಿ. ಪುನೀತ್ ರಾಜ್ಕುಮಾರ್ ಅಂದರೆ ಯಾವ ರೀತಿಯಾಗಿ ಬಿಡೋದಪ್ಪ ಅಂತಂದರೆ, ಒಂದು ದೇವರ ಸ್ವರೂಪ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ದೇವರನ್ನಾಗಿ ಪುನೀತ್ ರಾಜ್ಕುಮಾರ್ ಅವರನ್ನು ಇಂದಿಗೂ ಕರ್ನಾಟಕದ ಜನತೆ ನೋಡುತ್ತೆ. ಯಾಕಪ್ಪ ಅಂತಂದರೆ ಅವರು ಮಾಡಿದ ಸಾಧನೆಗಳಾಗಿರ್ಬೋದು, ಹಾಗೆ ಅವರು ಮಾಡಿದ ಹೆಲ್ಪ್ ಆಗಿರ್ಬೋದು, ತುಂಬಾ ಕನ್ನಡಿಗರ ಮನಸ್ಸಲ್ಲಿ ಒಂದು ಅಚ್ಚುಕಟ್ಟಾಗಿ ಉಳಿದುಬಿಟ್ಟಿವೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ. ಇನ್ನು ಅವರ ಮಗಳ ಮದುವೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಮನೆಯ ವಿಷಯ ಬಂತಪ್ಪ ಅಂತಂದರೆ ಎಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಾಗಿ ಅದನ್ನು ಕೇಳೋಕ್ಕೆ ಕೂತಿರ್ತಾರೆ. ಅದೇ ರೀತಿಯಾಗಿ ಹೇಳಬೇಕಪ್ಪ ಅಂತಂದರೆ, ಈಗ ಪುನೀತ್ ರಾಜ್ಕುಮಾರ್ ಮಗಳ ವಿದ್ಯಾಭ್ಯಾಸಕ್ಕಾಗಿ ವಿದೇಶದಲ್ಲಿ ಇದ್ದರು. ಸೊ ವಿದೇಶದಲ್ಲಿ ಇದ್ದಾಗಂತ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂಥ ಧೃತಿ ಅವರು ಅಪ್ಪು ಅವರ ಮರಣದ ದಿನ ವಿದೇಶದಲ್ಲಿಂದ ಫ್ಲೈಟ್ನಲ್ಲಿ ಬಂದಿದ್ದರು. ಆ ದೃಶ್ಯಗಳು ಇಂದಿಗೂ ಕೂಡ ಎಲ್ಲರ ಕಣ್ಮುಂದೆ ಹಾಗೇ ಇವೆ. ಆಗ ತುಂಬಾ ದುಃಖವನ್ನು ವ್ಯಕ್ತಪಡಿಸಿದರು. ಈಗ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ರಾಜ್ಕುಮಾರ್ ಅವರ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಮುಗಿದಿದೆ. ಅವರ ಗ್ರಾಜ್ಯುಯೇಷನ್ ಅನ್ನು ಅವರು ಕಂಪ್ಲೀಟ್ ಅನ್ನ ಮಾಡಿದ್ದಾರೆ. ಈಗ ಮತ್ತೆ ಸ್ವದೇಶಕ್ಕೆ ಅಂದರೆ ನಮ್ಮ ಕರ್ನಾಟಕ ಅಂದರೆ ನಮ್ಮ ಭಾರತ ದೇಶಕ್ಕೆ ಅಂದರೆ ಕರ್ನಾಟಕಕ್ಕೆ ಮತ್ತೆ ಬರಲಿದ್ದಾರೆ ಧೃತಿ ರಾಜ್ಕುಮಾರ್ ಅವರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಹಲವಾರು ಅಭಿಮಾನಿಗಳು ಕಾಯ್ಕೊಂಡು ಕೂತಿರೋದು ಯಾವುದಕ್ಕೆ ಅಪ್ಪ ಅಂತಂದ್ರೆ, ಇವರೇನಾದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರಾ? ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರಾ? ಸೊ ಖಂಡಿತವಾಗ್ಲೂ ಸ್ನೇಹಿತರೆ, ಇವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಸೊ ಹೀರೋಯಿನ್ ಆಗಿ ಅಲ್ಲ, ಮತ್ತೆ ಯಾವ ರೀತಿಯಾಗಿ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ? ಇವರೇನಾದರೂ ಡೈರೆಕ್ಟರ್ ಆಗ್ತಾರಾ? ಸೊ ಏನಾಗ್ತಾರೆ ಇವರು ಕನ್ನಡ ಇಂಡಸ್ಟ್ರಿಗೆ? ಇದ್ರ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ, ಕನ್ನಡ ಇಂಡಸ್ಟ್ರಿಗೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಕಾಲಿಡಲಿದ್ದಾರೆ. ಇನ್ನು ಯಾವ ರೀತಿ ಅಂದರೆ ಅಪ್ಪನ ಆಸೆ ಅಂತೆ. ಅವರ ಅಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಆಸೆಯನ್ನು ಇಟ್ಟಿದ್ರು. ನನ್ನ ಮಗಳು ಧೃತಿ ರಾಜ್ಕುಮಾರ್ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅಂತಕ್ಕಂಥ ಆಸೆಯನ್ನು ಅವರ ತಂದೆ ಆದಂತಹ ಪುನೀತ್ ರಾಜ್ಕುಮಾರ್ ಅವರು ಇಟ್ಟಿದ್ರು. ಸೊ ಯಾವ ರೀತಿ ಬರಬೇಕು ಅಂತ ಆಸೆ ಇಟ್ಟಿದ್ರಪ್ಪ ಅಂತಂದರೆ, ಅವರ PRK ಪ್ರೊಡಕ್ಷನ್ ಹೌಸ್ನಿಂದ. ಸೊ ಹೌದು ಸ್ನೇಹಿತರೆ, PRK ಪ್ರೊಡಕ್ಷನ್ ಅಂತಕ್ಕಂಥ ಪ್ರೊಡಕ್ಷನನ್ನು ಅಪ್ಪು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ತಂದೆ ಹೆಸರಿನಲ್ಲಿ, ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆ ಪ್ರೊಡಕ್ಷನನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಡ ಕಲಾವಿದರಾಗಿರ್ಬೋದು, ಟ್ಯಾಲೆಂಟ್ ಇರ್ತಕ್ಕಂಥವ್ರು ಯಾರೂ ಕೂಡ ಕೆಳಗಡೆ ಉಳಿಬಾರ್ದು, ಅವರು ಮೇಲೆ ಬರಬೇಕು. ಸೊ ಆ PRK ಪ್ರೊಡಕ್ಷನ್ ವತಿಯಿಂದ ಅವರು ಮೇಲೆ ಬರಬೇಕು ಅನ್ನೋ ವಿಚಾರದಿಂದ ಆ PRK ಪ್ರೊಡಕ್ಷನ್ ಹೌಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಈಗ ಅದನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ಆ PRK ಪ್ರೊಡಕ್ಷನ್ ಹೌಸ್ ಅನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಅಪ್ಪು ಅವರ ಆಸೆ ಕೂಡ ಆಗಿತ್ತು. ಸೊ ಅದೇ ರೀತಿಯಾಗಿ ಇನ್ನು ಮುಂದೆ ಕನ್ನಡ ಇಂಡಸ್ಟ್ರಿಗೆ ಈ ರೀತಿಯಾಗಿ PRK ಪ್ರೊಡಕ್ಷನ್ ಹೌಸ್ ಅನ್ನ ನಡೆಸ್ಕೊಂಡು ಹೋಗೋದ್ರ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯ ಈಗ ಆ PRK ಪ್ರೊಡಕ್ಷನ್ ಹೌಸ್ ಅನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಮಗಳಿಗೆ ಎಲ್ಲ ಮಾರ್ಗದರ್ಶನವನ್ನು ನೀಡಿ ಆ ಪ್ರೊಡಕ್ಷನ್ ಹೌಸ್ ಅನ್ನ ಅವರಿಗೆ ಬಿಟ್ಕೊಡ್ಲಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತಿಳಿದು ಬರ್ತಾ ಇವೆ. ಇನ್ನು ಅಪ್ಪನ ಆಸೆಯಂತೆ ಈ PRK ಪ್ರೊಡಕ್ಷನ್ ಹೌಸ್ ಅನ್ನ ಮುಂದೆ ನಡೆಸಿಕೊಂಡು ಹೋಗಲು ಸೊ ಧೃತಿ ರಾಜ್ಕುಮಾರ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ. ಯಾಕಪ್ಪ ಅಂತಂದ್ರೆ, ನಮ್ಮ ತಂದೆಯ ಆಸೆಯನ್ನು ನಾನು ನೆರವೇರಿಸಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಧೃತಿ ರಾಜ್ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಧೃತಿ ರಾಜ್ಕುಮಾರ್ ಅವರ ಮದುವೆ ವಿಚಾರಗಳು ತುಂಬಾನೇ ಸದ್ ಮಾಡ್ತಾ ಇವೆ. ಹೌದು ಸ್ನೇಹಿತರೆ, ಧೃತಿ ರಾಜ್ಕುಮಾರ್ ಅವರ ಮದುವೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಗಲಿದೆ ಅಂತೆ. ಈಗ ಗಂಡನ ಕೂಡ ನೋಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ತಿಳಿದು ಬರ್ತಾ ಇವೆ. ಸೊ ಆ ಗಂಡು ಯಾರು, ಇವರೇನಾದರೂ ಕನ್ನಡದ ನಟನ? ಇದನ್ನ ತಿಳ್ಕೊಬೇಕಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ, ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಇನ್ನೂ ಕೂಡ ಆ ಅಪ್ಡೇಟ್ ಹೊರಗೆ ಬಿದ್ದಿಲ್ಲ. ಸೊ ಆ ಅಪ್ಡೇಟ್ ಹೊರಗೆ ಬಿದ್ದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ.